ಇರಾನು ಯಾವಾಗಲೂ ನಮಗೆ ತೊಂದರೆ ಕೊಡುವಂಥ ದೇಶ. ಇರಾನ್ ಅವರು ಮುಂದೆ ನ್ಯೂಕ್ಲಿಯರ್ ವೆಪನ್ ನಮಗೆ ಬೇಡ ಅಂತ ಒಪ್ಕೋಬೇಕು. ಅಮೆರಿಕ ಹೋಗಿ ಅಲ್ಲಿ ದೊಡ್ಡ ಬಾಂಬ್ ದಾಳಿ ಶುರು ಮಾಡಬೇಕು. ಆದರೆ ಇರಾನ್ ದೇಶನೇ ಬೇರೆ, ಒಂಥರ ಇರಾನ್ ಐಸೋಲೇಟ್ ಆಗೇ ಬದುಕಿದೆ. ಅಮೆರಿಕ ಅಷ್ಟು ಪ್ರಬಲ ರಾಷ್ಟ್ರ ಮಿಲಿಟರಿ ಲೆಕ್ಕದಲ್ಲಿ ಬೇರೆ ಯಾವುದೂ ಇಲ್ಲ. ಇರಾನ್ ಮೇಲೆ ಆಯಿತು, 12 ದಿವಸ ಯುದ್ಧ ಆಯಿತು, ಎಲ್ಲ ಆಯಿತು, ಸ್ವಲ್ಪ ಶಾಂತಿಯುತವಾಗಿ ಆಯಿತು. ಇಷ್ಟೆಲ್ಲ ಆದರೆ ಇಸ್ರೇಲ್ಗೆ ಅವರು ಶುರು ಮಾಡಿದ್ದು, ಅವ್ರಿಗೇನು ಬೇಕಾಗಿತ್ತು ಅಂದರೆ, ಇರಾನು ಯಾವಾಗಲೂ ನಮಗೆ ತೊಂದರೆ ಕೊಡುವಂಥ ದೇಶ. ಆದ್ದರಿಂದ ಇರಾನ್ ಏನೇನು ಕೇಪಬಿಲಿಟಿಗಿರುತ್ತೆ, 2 ಕೇಪಬಿಲಿಟಿ ಇಂಪಾರ್ಟೆಂಟು. ಒಂದನೇ ಕೇಪಬಿಲಿಟಿ, ಅವರು ನ್ಯೂಕ್ಲಿಯರ್ ವೆಪನ್ ಮಾಡೋ ಸಾಧ್ಯತೆ ಇದೆಯಾ? ಯಾಕೆಂದರೆ ಲಾಸ್ಟು ಅವರು 60% ಅಷ್ಟು ಎನ್ರಿಚ್ ಮಾಡಿದ್ರು ಯುರೇನಿಯಮನ್ನು ಅಂತ ಎಲ್ಲರೂ ನಂಬ್ತಾಯಿದ್ರು. ಸೊ ಅದನ್ನು ಸುಮಾರು 450 ಕಿಲೋಗ್ರಾಮ್ಸಷ್ಟು ಎನ್ರಿಚ್ ಮಾಡಿರೋ ಯುರೇನಿಯಮನ್ನು ಇನ್ನೂ ಇಟ್ಕೊಂಡಿದ್ದಾರೆ ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ಆಲ್ದೋ ಅಮೇರಿಕಾ ಎಲ್ಲರೂ ಹೋಗ್ಬಿಟ್ಟು ದೊಡ್ಡ ಬಾಂಬ್ ಹಾಕ್ಬಿಟ್ಟು ನತಾನ್ಸು ಎಲ್ಲೆಲ್ಲಿ ನ್ಯೂಕ್ಲಿಯರ್ ಪಾಸಿಬಿಲಿಟೀಸ್ ಇತ್ತು ಅಲ್ಲೆಲ್ಲ ಮಾಡಿ ಅಲ್ಲೆಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ಇನ್ನೂ ಇದೆ ಅನ್ನೋಷ್ಟು ಸಸ್ಪಿಷನ್ ಇತ್ತು. ಎರಡನೇದು, ಇರಾನ್ ಹತ್ರ ಲಾಂಗ್ ರೇಂಜ್ ಮಿಸೈಲ್ಸು, ಹೈಪರ್ಸಾನಿಕ್ ಮಿಸೈಲ್ಸ್ ಇದೆ. ಅದನ್ನೆಲ್ಲ ಹೇಗಾದರೂ ಹೊಡೆದಾಕ್ಬಿಡ್ಬೇಕು, ಅವ್ರನ್ನ ಡಿಸ್ಟ್ರಾಯ್ ಮಾಡಿ ವೀಕ್ ಮಾಡಬೇಕು ಅಂದ್ಕೊಂಡು ಇಸ್ರೇಲು ಕಂಟಿನ್ಯೂಸ್ ಆಗಿ ಮಾಡ್ತಾಯಿತ್ತು. ಅದಕ್ಕೆ ತಕ್ಕಂತೆ ಅಮೇರಿಕಾದ ಟ್ರಂಪ್ ಅವರು ಒಪ್ಕೊಂಡು ಫೆಬ್ರವರಿ 28ನೇ ತಾರೀಕು ರಾತ್ರಿ ಮಾತುಕತೆ ನಡೀತಾ ಇದೆ, ಡಿಸ್ಕಷನ್ ನಡೀತಾ ಇದೆ. ಅಮೇರಿಕಾಗೂ ಇರಾನ್ಗೂ ಡಿಸ್ಕಷನ್ಸ್ ನಡೀತಾ ಇದೆ. ಹೇಗೆ ಇರಾನ್ ಅವರು ಮುಂದೆ ನ್ಯೂಕ್ಲಿಯರ್ ವೆಪನ್ ನಮಗೆ ಬೇಡ ಅಂತ ಒಪ್ಕೋಬೇಕು, ಅವರಿರೋ ಅಕಸ್ಮಾತ್ ಎನ್ರಿಚ್ಡ್ ಯುರೇನಿಯಂ ಇದ್ದರೆ ಅದನ್ನು ಡಿಸ್ಪೋಸ್ ಮಾಡಬೇಕು, ಅಥವಾ ಹೇಗೆ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಇದನ್ನೆಲ್ಲ ಡಿಸ್ಕಷನ್ ನಡೀತಾ ಇದೆ. ಡಿಸ್ಕಷನ್ ನಡೀತಾ ಇರುವಾಗ ಅಮೇರಿಕಾ ಹೋಗಿ ಅಲ್ಲಿ ದೊಡ್ಡ ಬಾಂಬ್ ದಾಳಿ ಶುರು ಮಾಡ್ತು. ಅದ್ರ ಜೊತೆಗೆ ಇಸ್ರೇಲ್ ಕೂಡ ಶುರು ಮಾಡ್ತು. ಓಕೆ, ಅಲ್ಲಿ ದೊಡ್ಡದಾಗಿ ಡಿಸ್ಟ್ರಕ್ಷನ್ ಆಗಿದ್ದೆ ಅಷ್ಟ. ನೆಕ್ಸ್ಟ್ ಡೇ ಅವ್ರು ಏನು ಮಾಡಿದ್ರು ಅಂದರೆ, ಫಸ್ಟ್ ಡೇನೇ ಏನು ಮಾಡಿದ್ರು ಅಂದರೆ, ಅಲ್ಲಿಯ ರಿಲಿಜಿಯಸ್ ಹೆಡ್ಡು ಅಲಿ ಖಮೇನಿ ಅಂತ ಇದ್ದರಲ್ಲ, ಅಲ್ಲಿ 87 ವರ್ಷದ ಅಲಿ ಖಮೇನಿ, ವೆರಿ ಪವರ್ಫುಲ್ ಮ್ಯಾನ್, ನಾಟ್ ಓನ್ಲಿ ಫಾರ್ ಇರಾನ್ ಬಟ್ ಶಿಯಾ ಕಮ್ಯುನಿಟಿ ಆಲ್ ಓವರ್ ದ ವರ್ಲ್ಡ್. ಅವರು ಎಲ್ಲಿದ್ದರು ಅಲ್ಲಿ ಹೋಗಿ ಒಂದು ದೊಡ್ಡ ಬಾಂಬ್ ಹಾಕಿಬಿಟ್ಟು ಅಲಿ ಖಮೇನಿ ಸತ್ತಿದ್ದಾಯಿತು, ಡಾಟರ್ ಇನ್ ಲಾ ಸತ್ತಿದ್ದಾಯಿತು, ಗ್ರ್ಯಾಂಡ್ ಡಾಟರ್ ಸತ್ತಿದ್ದಾಯಿತು, ಅವ್ರ ಜೊತೆ ಇದ್ದವರೆಲ್ಲರೂ ಎಲ್ಲ ಹೋಲ್ ಕಾಂಪ್ಲೆಕ್ಸೇ ಕೊಲ್ಯಾಪ್ಸ್ ಆಗಿ ಎಲ್ಲರೂ ಸತ್ತರು. ಅವ್ರ ಮಗ ಮುಸ್ತಫಾ ಅಲಿ ಅಂತ ಅಂದ್ಬಿಟ್ಟು ಖಮೇನಿ ಅಂತ, ಅವರಿಗೆ ಗಾಯಗಳಾಗಿ ಅವರು ಬದುಕುಳಿದ್ರು. ಇವರು ಟ್ರಂಪ್ ಅವರು ಅಮೆರಿಕಾದವರು ಡಿಕ್ಲೇರ್ ಮಾಡಿದ್ದೇನು, ವಾರ್ ಯಾತಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಒಂದು, ಇರಾನು ಪವರ್ಫುಲ್ ಆಗಿದೆ, ಎಲ್ರಿಗೂ ತೊಂದರೆ ಕೊಡುತ್ತೆ ಮುಂದಕ್ಕೆ, ಅವರು ಟೆರರಿಸ್ಟ್ ಗ್ರೂಪ್ಗಳನ್ನು ಇಟ್ಕೊಂಡು ಮಾಡ್ತಾರೆ, ಆದ್ದರಿಂದ ಅವ್ರು ತೊಂದರೆ ಕೊಡೋದನ್ನ ನಿಲ್ಲಿಸೋದಕ್ಕೆ ಒಂದನೇದಾಗಿ ಅಲ್ಲಿ ರಿಜೀಮ್ ಚೇಂಜ್ ಆಗಬೇಕು. ಅಂದರೆ ಅಲ್ಲಿರೋರು ಯಾರು ಆಳ್ತಾ ಇದ್ದಾರೆ ಅವರು ಮುಂದೆ ಆಳಬಾರ್ದು. ನಾವು ಅಲ್ಲಿ ಎಷ್ಟು ಡಿಸ್ಟ್ರಾಯ್ ಮಾಡಿ ಜನಗಳು ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಅಲ್ಲಿ, ಯಾಕೆಂದರೆ ಬೆಲೆ ಜಾಸ್ತಿ ಆಗಿದೆ ಅದು. ಸೊ ಆ ಜನಗಳ ಪ್ರೊಟೆಸ್ಟನ್ನ ಇನ್ನೂ ಜಾಸ್ತಿ ಮಾಡಿಸಿ ಅಲ್ಲಿ ನಾವು ಬೇರೆ ಆಡಳಿತ ತರ್ತೀವಿ, ಅದು ಮೊದಲನೇ ಗೋಲು. ಎರಡನೇ ಗೋಲು ಅವ್ರದ್ದಿದ್ದು, ಅವರು ನ್ಯೂಕ್ಲಿಯರ್ ಕೇಪಬಿಲಿಟಿ ಏನಿದೆ ಇರಾನ್ಗೆ, ಅದನ್ನು ನ್ಯೂಕ್ಲಿಯರ್ ಕೇಪಬಿಲಿಟಿ ಅವರು ಮಾಡಿ ಮುಂದೆ ಅವರು ನ್ಯೂಕ್ಲಿಯರ್ ವೆಪನ್ ಬರಬಾರ್ದು, ಅವರು ತರಲೇಬಾರ್ದು, ಅದಾಗದೇ ಇರೋದಕ್ಕೆ ಅವರಿಂದ ಸರೆಂಡರ್ ಮಾಡಿ ಒಪ್ಪಿಸ್ತೀವಿ ಅನ್ನೋದು ಎರಡನೇದು. ಮೂರನೇದೇನು ಅಂದರೆ, ಇರಾನ್ ಹತ್ರ ಲಾಂಗ್ ರೇಂಜ್ ಮಿಸೈಲ್ಸ್ ಇದೆ, ಹೈಪರ್ಸಾನಿಕ್ ಮಿಸೈಲ್ಸ್ ಇದೆ, ಎಲ್ಲಿ ಇಸ್ರೇಲ್ವರೆಗೂ ಬರೋಕ್ಕೆ ಅಥವಾ ಇನ್ನೂ ದೂರ ಬರೋದಕ್ಕೆ. ಅದನ್ನೆಲ್ಲ ಅವರು ಕೊಟ್ಬಿಡ್ಬೇಕು, ಇನ್ನು ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು. ಅವ್ರ ಹತ್ರ ಇನ್ನೇನಿದ್ರು ಕೇಪಬಿಲಿಟೀಸು, ಅವ್ರ ದೇಶದ ಸ್ವಲ್ಪ ಸುತ್ತಮುತ್ತ ಎಷ್ಟು ಸೇಫ್ಟಿ ಸೆಕ್ಯೂರಿಟಿ ಬೇಕು ಅಷ್ಟೇ ಇರಬೇಕು. ಇಷ್ಟು ಗೋಲ್ ಮಾಡಿಕೊಂಡು ಸುಮಾರು ಏನೇನು ಸಿಗುತ್ತೆ ಅವ್ರಿಗೆ ಎಲ್ಲ ಕಡೆ ಬಾಂಬ್ ಹಾಕಿದ್ರು ಇರಾನಲ್ಲಿ.
ಸುಮಾರು ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರೆಲ್ಲರನ್ನೂ ಆರ್ಮಿ IRGC ಇವ್ರನ್ನ ಮಾಡಿದ್ರು, ಡಿಫೆನ್ಸ್ ಮಿನಿಸ್ಟರ್ ಮಾಡಿದ್ರು, ಆರ್ಮಿ ಅವ್ರನ್ನ ಮಾಡಿದ್ರು, ಎಲ್ಲ ಲೀಡರ್ಸನ್ನು ಅಸಾಸಿನೇಟ್ ಮಾಡಿಬಿಟ್ರು. ಅಷ್ಟೆಲ್ಲ ಮಾಡಿದ್ರು. ಅವ್ರೇನು ಅಂದ್ಕೊಂಡ್ರು ಅಂದರೆ ಬೇರೆ ಕಡೆ ಇದರಲ್ಲಿ ವೆನೆಜುವಾನಲ್ಲೋ ಇನ್ನಲ್ಲೋ ಆದಂಗೆ ಅಷ್ಟೆಲ್ಲ ನಾವು ಡಿಸ್ಟ್ರಾಯ್ ಮಾಡಿ ಲೀಡರ್ಶಿಪ್ಪನ್ನೆಲ್ಲ ತೆಗೆದುಬಿಟ್ಟ ಮೇಲೆ ಅವರು ಸರೆಂಡರ್ ಆಗಿ ಬಂದುಬಿಟ್ಟು ನಾವು ಸಾರಿ ಅಂತ ಹೇಳ್ತಾರೆ, ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಇರಾನ್ ದೇಶನೇ ಬೇರೆ. ಅವರು ಈಗ ಮುಸ್ಲಿಮ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲು ಇರಾಕಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ವಾರ್ ಮಾಡಿ ಶಾಕ್ ಅಂಡ್ ಆವ್ ಅಂದ್ಬಿಟ್ಟು ವಾರ್ ಮಾಡಿ ಅಲ್ಲಿ ಸದ್ದಾಮ್ ಹುಸೇನ್ ಇಟ್ಕೊಂಡು ಸದ್ದಾಮ್ ಹುಸೇನನ್ನು ಒಂದು ಸತಿ ಅವ್ರನ್ನ ಡಿಕ್ಯಾಪಿಟೇಟ್ ಮಾಡಿದ ತಕ್ಷಣವೇ ಅಲ್ಲಿ ಇರಾಕು ಒಂಥರ ಕೊಲ್ಯಾಪ್ಸ್ ಆಯಿತು. ಓಕೆ, ಲಿಬಿಯಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೊಹಮ್ಮದ್ ಗದಾಫಿ ಅಲ್ಲಿ ಅವರು ಲೀಡರ್ ಇದ್ದರು. ಆ ಲೀಡರ್ ಕೊಲ್ಯಾಪ್ಸ್ ಆದ ತಕ್ಷಣ ಕಂಟ್ರಿ ಕಯೋಸ್ಗೆ ಹೋಯಿತು. ಆದರೆ ಇರಾನು ಆ ಥರ ಅಲ್ಲ. ಎಲ್ಲರೂ ಅವ್ರಿಗೂ ಗೊತ್ತು, ಸುಮಾರು ಜನಕ್ಕೆ. ಅಮೆರಿಕಾದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅಲ್ಲೂ ಎಕ್ಸ್ಪರ್ಟ್ಸ್ ಇಲ್ಲ ಅಂತೇನಿಲ್ಲ, ತುಂಬ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಭಾಳಷ್ಟು ಡಿಪ್ಲೊಮ್ಯಾಟ್ಸ್ಗೂ ಗೊತ್ತಿದೆ ಆ್ಯಂಡ್ ಮಿಲಿಟರಿ ಎಕ್ಸ್ಪರ್ಟ್ಸು ಎಲ್ರಿಗೂ ಗೊತ್ತಿದೆ. ಇರಾನು ಸುಮಾರು ಡಿಕೇಡ್ಸ್ಗಳಿಂದ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಎಷ್ಟು ಹಾಕಿದ್ದಾರೆ ಅಮೇರಿಕಾ ಆ್ಯಂಡ್ ಅದರ್ಸ್ ಎಲ್ಲ ಅಂದರೆ ಒಂಥರ ಇರಾನು ಐಸೋಲೇಟಾಗೇ ಬದುಕಿದೆ. ಓಕೆ, ಬೇರೆಯವ್ರ ಜೊತೆ ಟ್ರೇಡ್ ಮಾಡೋಕ್ಕೆ ಹೋದರೆ ಅದನ್ನು ಇವರೆಲ್ಲ ಬೇರೆ ಸ್ಯಾಂಕ್ಷನಿಂದ ತಡಿತಾ ಇರೋದ್ರಿಂದ ಇರೋಷ್ಟರಲ್ಲಿ ಬದುಕುವಷ್ಟು ಗೊತ್ತಿದೆ ಅವರಿಗೆ. ಪ್ಲಸ್ ಅಮೇರಿಕಾ ಇರಾಕಲ್ಲಿ ಏನು ಮಾಡ್ತು, ಲಿಬಿಯಾದಲ್ಲಿ ಏನು ಮಾಡ್ತು, ಅಫ್ಘಾನಿಸ್ತಾನಲ್ಲಿ ಏನು ಮಾಡ್ತು, ಅವರು ಹೇಗೆ ಯುದ್ಧ ಮಾಡ್ತಾರೆ, ಅವ್ರ ವೀಕ್ ಪಾಯಿಂಟ್ಸ್ ಏನು, ಅದನ್ನೆಲ್ಲ 20 ವರ್ಷದಿಂದ ಅವರು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿಬಿಟ್ಟು ಮೊದಲನೇದಾಗಿ ಇರಾನು ಚಿಕ್ಕ ದೇಶ ಅಲ್ಲ, ನಮ್ಮ ಭಾರತ ದೇಶದ ಅರ್ಧದಷ್ಟು ಸೈಜ್ ಇದೆ ಇರಾನು. ಜೊತೆಗೆ ಅಲ್ಲಿ ಸುಮಾರು 93.5 ಮಿಲಿಯನ್ ಪೀಪಲ್ ಇದ್ದಾರೆ. ಇಟ್ಸ್ ನಾಟ್ ಎ ಸ್ಮಾಲ್ 10, 15, 20 ಮಿಲಿಯನ್ ಪೀಪಲ್ ಅಲ್ಲ. ಅವರು ಏನು ಮಾಡಿದ್ದಾರೆ 20 ವರ್ಷದಿಂದ, ಅಮೇರಿಕಾ ಹೇಗೆ ಯುದ್ಧ ಮಾಡುತ್ತೆ. ಯಾಕೆಂದ್ರೆ ಒಂದಂತೂ ನಿಜ ಎಲ್ರಿಗೂ ಗೊತ್ತು, ಅಮೇರಿಕಾ ಅಷ್ಟು ಪ್ರಬಲ ರಾಷ್ಟ್ರ ಮಿಲಿಟರಿ ಲೆಕ್ಕದಲ್ಲಿ ಬೇರೆ ಯಾವುದೂ ಇಲ್ಲ. ಅವ್ರಿಗಿರೋ ಅಷ್ಟು ಎಕ್ಸ್ಪೀರಿಯನ್ಸು ಬೇರೆ ಯಾರಿಗೂ ಇಲ್ಲ. ಅವರು ಒಂದು ಸತಿ ಯಾರು ಡಿಸ್ಟ್ರಾಯ್ ಮಾಡೋಕ್ಕೆ ಹೋಗಬೇಕು ಅಂದರೆ ಡಿಸ್ಟ್ರಾಯ್ ಮಾಡ್ಬೋದು. ದೂರದಿಂದ ಎಷ್ಟು ಮಿಸೈಲು ಎಷ್ಟು ಬಾಂಬ್ ಹಾಕಿ ಎಲ್ಲ ಡಿಸ್ಟ್ರಾಯ್ ಮಾಡ್ಬೋದು. ಬಟ್ ಇರಾನ್ಗೆ ಒಂದು ಗೊತ್ತಿರೋದೇನು ಅಂದರೆ, ನೀವು ದೂರದಿಂದ ಎಷ್ಟಾದ್ರು ನೀವು ಡಿಸ್ಟ್ರಾಯ್ ಮಾಡ್ಕೊಳ್ಳಿಪ್ಪ, ಆದರೆ ನೀವು ಅಲ್ಲಿ ಇಫ್ ಯು ಸೆಟ್ ಯುವರ್ ಫುಟ್ ಡೇರ್, ನಿಮ್ಮ ಸೋಲ್ಜರ್ಸ್ ನಮ್ಮ ದೇಶಕ್ಕೆ ಒಳಗಡೆ ಬರೋದಕ್ಕೆ ಶುರು ಮಾಡಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇರಾನ್ ಅವರು 1000 ಜನ 5000 ಜನ ಸತ್ರು ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ. ಅವರೆಲ್ಲ ಮಾರ್ಟೈರ್ಸ್ ಅನ್ಕೋತಾರೆ ಅವರು. ಓಕೆ, ದೇವ್ರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ವಿ ನಮ್ಮ ಇದನ್ನು ಅಂತ. ಆದರೆ ಅಮೇರಿಕಾದವರು 100-200 ಜನ ಸತ್ತು ಅಕಸ್ಮಾತು ಸೋಲ್ಜರ್ಸು ಅವರೇನಾದ್ರು ಸತ್ತು ಅಲ್ಲಿ, ಅಥವಾ ಒಂದು 200 ಜನನ ಕ್ಯಾಪ್ಚರ್ ಮಾಡಿ ಕೈದಿಗಳಾಗಿ ಇಟ್ಕೊಂಡು ಟಿ ವಿನಲ್ಲಿ ತೋರಿಸಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆಯಾ ಅಮೇರಿಕಾದಲ್ಲಿ? ಈಗ ಅಮೇರಿಕಾ ಜನಗಳಿದಾರಲ್ಲ, ಅವ್ರಿಗೆ ಈ ಯುದ್ಧ ಯಾತಕ್ಕೆ ನಡೀತಾ ಇದೆ, ಅದರಿಂದ ನಮ್ಮ ಅಮೇರಿಕಾದ ಇಂಟ್ರೆಸ್ಟ್ ಏನು, ಅದರಿಂದ ನಮಗೇನು ಲಾಸ್ ಆಗ್ತಾಯಿತ್ತು ಯುದ್ಧ ಇಲ್ಲದೇ ಇದ್ದರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಯಾಕೆ ನಡೀತಾ ಇದೆ ಅಂತ. ಓಕೆ, ನಮಗೇನೋ ಯಾರೋ ಬಂದು ಅಟ್ಯಾಕ್ ಮಾಡಿಬಿಟ್ಟು ನಾವು ಯುದ್ಧಕ್ಕೆ ಹೋಗದೇ ಇದ್ದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂದರೆ ಆಗ ಆ ಜನಗಳು ಕೂಡ ಸ್ವಲ್ಪ ಏನಾದರೂ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ಅದಕ್ಕೆ ತಯಾರಿಯಾಗಿರ್ತಾರೆ. ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಶುರು ಮಾಡಿದ್ದು ಇರಾನ್. ಪ್ರಪಂಚದಲ್ಲಿ ಎಲ್ಲ ಕಡೆ ಅದು ಪರಿಣಾಮ ಬೀರ್ತಾ ಇದೆ. ಇರಾನ್ನಲ್ಲಿ ಸೈನ್ಯಕ್ಕೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಇಸ್ರೇಲು ಸಪೋರ್ಟ್ ಮಾಡ್ತಾ ಇತ್ತು. ಅರಬ್ ದೇಶಗಳ ಎಲ್ಲರೂ ಕೂಡ ಇಸ್ರೇಲನ್ನು ಹೇಟ್ ಮಾಡ್ತಾ ಇತ್ತು. ಇಸ್ಲಾಮಿಕ್ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅವ್ರು ಹೇಳಿದ್ದೇನು, ಇಸ್ರೇಲ್ ಇರಬಾರ್ದು, ಇಸ್ರೇಲ್ ಇಲ್ಲೀಗಲ್ ಎಸ್ಟಾಬ್ಲಿಷ್ಮೆಂಟ್. ಸೊ ಸಿರಿಯಾನು ಹೋಯ್ತು, ಹೆಜ್ಬುಲ್ಲಾನು ಹೋಯ್ತು, ಇದು ಹೋಯ್ತು, ಹಮಾಸು ಹೋಯ್ತು, ಎಲ್ಲ ಸರಿಯಾಗ್ತದೆ. ಈಗ ಅಮೆರಿಕ ಮತ್ತು ಇಸ್ರೇಲು ಯುದ್ಧ ಶುರು ಮಾಡಿದ್ದು ಇರಾನ್ ಮೇಲೆ. ಆದರೆ ಅದರ ಪರಿಣಾಮ ಬರೀ ಇರಾನ್ ಮೇಲಾಗಲಿ ಅಥವಾ ಮಧ್ಯಪ್ರಾಚ್ಯದ ಅಷ್ಟಕ್ಕೆಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ಅದು ಪರಿಣಾಮ ಬೀರ್ತಾ ಇದೆ. ಎಲ್ರಿಗೂ ತೊಂದರೆ ಆಗೋಕ್ಕೆ ಶುರುವಾಗ್ತಾ ಇದೆ. ಇದು ಯಾಕೆ ಏನು ಅಂತ ಕೇಳಬೇಕು ಅಂತಂದರೆ 1900
ಈವನ್ 75-76ಕ್ಕೆ ಮೊದಲು ಇರಾನ್ ಮತ್ತು ಇಸ್ರೇಲ್ ಫ್ರೆಂಡ್ಸ್ ಆಗಿದ್ದರು. ಓಕೆ, ಅವರಿಬ್ಬರು ಹಿಂದೆ ಎನಿಮಿಟಿ ಇರಲಿಲ್ಲ. ಶಾ ಆಫ್ ಇರಾನ್ ಅಂತ ಅಲ್ಲಿ ಇರಾನ್ನಲ್ಲಿ ಆಳ್ತಾ ಇದ್ದರು. ಆವಾಗ ಅವರು ವೆಸ್ಟರ್ನ್ ಪವರ್ಸ್ ಜೊತೆ ಅವರ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಇಸ್ರೇಲ್ ಕೂಡ ಅವರ ಕೋಆಪ್ರೇಷನ್ ತುಂಬ ಚೆನ್ನಾಗಿ, ಈವನ್ ಇರಾನ್ನಲ್ಲಿ ಸೈನ್ಯಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಕೂಡ ಇಸ್ರೇಲು ಸಪೋರ್ಟ್ ಮಾಡ್ತಾಯಿತ್ತು. ಅದಾದ ಮೇಲೆ ಏನಾಯಿತು ಅಂದರೆ, ಅಷ್ಟರೊಳಗೆ ಏನಾಗಿತ್ತು, ಅರಬ್ ದೇಶಗಳೆಲ್ಲರೂ ಇಸ್ರೇಲನ್ನು ಹೇಟ್ ಮಾಡ್ತಾಯಿದ್ರು. ಯಾಕೆಂದರೆ ಇಸ್ರೇಲು ಹೊರಗಡೆಯಿಂದ ಜ್ಯೂಸ್ ಬಂದು ಅಲ್ಲಿ ಪ್ಯಾಲೆಸ್ಟೈನ್ ಏನಿತ್ತು, ಆ ಪ್ಯಾಲೆಸ್ಟೈನಿನ ಜಾಗನ ತಗೊಂಡು ಅಲ್ಲಿ ಅವರು ಇಸ್ರೇಲ್ ಶುರು ಮಾಡಿದ್ರಿಂದ ಪ್ಯಾಲೆಸ್ತೀನಿಯರ್ಗೆ ಏನೋ ಅವರ ಜಾಗ ಹೋಗಿರೋದ್ರಿಂದ ಅವ್ರಿಗೆ ಆಗಿರೋದು ಸರಿ ಇಲ್ಲ. ಪ್ಲಸ್ ಪ್ಯಾಲೆಸ್ಟೈನ್ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಆದ್ದರಿಂದ ಅರಬ್ ದೇಶಗಳ ಎಲ್ಲರೂ ಕೂಡ ಇಸ್ರೇಲನ್ನು ಹೇಟ್ ಮಾಡ್ತಾಯಿದ್ರು. ಅದಕ್ಕಾಗಿ ಒಂದು ವಾರ ಆಯಿತು, 67 ಆಯಿತು, 47, 48 ಆಯಿತು. ಬಟ್ ಅಲ್ಲೆಲ್ಲ ಇಸ್ರೇಲು ಜಯ ಗಳಿಸ್ತು, ನಡೀತಾ ಇತ್ತು. ಆದ್ದರಿಂದ ಅರಬ್ ದೇಶಗಳು ಎಲ್ಲರೂ ಪ್ಯಾಲೆಸ್ಟೀನಿಯನ್ ಜೊತೆ ಸೇರಿ ಇಸ್ರೇಲನ್ನು ಹೇಟ್ ಮಾಡ್ತಾಯಿದ್ರು. ಇದಿರುವ ಸಮಯದಲ್ಲಿ 1979ರಲ್ಲಿ ಇರಾನ್ನಲ್ಲಿ ರೆವಲ್ಯೂಷನ್ ಆಯಿತು, ಇಸ್ಲಾಮಿಕ್ ರೆವಲ್ಯೂಷನ್. ಶಿಯಾಸು ಇಸ್ಲಾಮಿಕ್ ರೆವಲ್ಯೂಷನ್ ಅಂತ ಮಾಡಿ ಆಲಿ ಖಮೇನಿ ಅಂದ್ಬಿಟ್ಟು ಅವರು ಬಂದು ಅವರು ರಿಲಿಜನ್ ಹೆಸರಿನಲ್ಲಿ, ಶಿಯಾ ರಿಲಿಜನ್ ಹೆಸರಿನಲ್ಲಿ ಅವರು ಆ ದೇಶವನ್ನು, ಶಾ ಆಫ್ ಇರಾನನ್ನು ಹೊರಗೋಡಿಸಿ ಆ ದೇಶವನ್ನು ತಮ್ಮ ಕಂಟ್ರೋಲಿಗೆ ತಗೊಂಡ್ರು. ಅವರು ಶುರು ಮಾಡಿ ಅಲ್ಲಿ ಅವರು ಜನಗಳಿಗೆ ಡೆಮೋಕ್ರಸಿ ಇಲ್ಲ, ಅವರು ತಮ್ಮ ಹೇಳ್ತಾರೆ ಇಸ್ಲಾಮಿಕ್ ರೂಲ್ಸು ರೆಗ್ಯುಲೇಷನ್ ಪ್ರಕಾರ ಆ ದೇಶವನ್ನು ಆಳ್ತೀವಿ ಅಂತ ಹೋದಾಗ ಅವರೇನು ಮಾಡಿದ್ರು, ನಾವು ಎಲ್ಲ ಮುಸ್ಲಿಂ ದೇಶಗಳನ್ನು, ಅರಬ್ ದೇಶಗಳನ್ನು ಫ್ರೆಂಡ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಅವ್ರು ಹೇಳಿದ್ದೇನು, ಇಸ್ರೇಲ್ ಇರಬಾರ್ದು, ಇಸ್ರೇಲು ಇಲ್ಲೀಗಲ್ ಎಸ್ಟಾಬ್ಲಿಷ್ಮೆಂಟು, ಆದ್ದರಿಂದ ಇಸ್ರೇಲನ್ನು ನಾವು ಅದನ್ನು ತುಳಿದು ಅದನ್ನು ಡಿಸ್ಟ್ರಾಯ್ ಮಾಡೋದು ನಮ್ಮ ಉದ್ದೇಶ ಅಂತ ಹೇಳಿದ್ರು. ಅದೇ ರೀತಿ ಇಸ್ರೇಲ್ ಕೂಡ ಇರಾನ್ ನಮಗೆ ಯಾವಾಗಲೂ ತೊಂದರೆ ಕೊಡುತ್ತೆ, ಆದ್ದರಿಂದ ನಾವು ಇರಾನ್ಗೆ ನಾವು ಹೇಗಾದರೂ ಮಾಡಿ ಅದನ್ನು ಎಷ್ಟು ವೀಕ್ ಮಾಡೋಕ್ಕಾಗುತ್ತೆ ಅಷ್ಟು ವೀಕ್ ಮಾಡಬೇಕು ಅಂತ ಇಸ್ರೇಲ್ ಶುರು ಮಾಡಿದ್ರು. ಓಕೆ, ಬಟ್ ಆವಾಗೆಲ್ಲ ಏನು ಅಂದರೆ ಅರಬ್ ದೇಶಗಳೆಲ್ಲ ಒಟ್ಟಾಗಿ ಇಸ್ರೇಲನ್ನು ಅಗೇನ್ಸ್ಟ್ ಆಗಿದ್ದರಿಂದ ಅವರು ಇರಾನ್ ಅಂದ್ಕೊಂಡಿದ್ದೇನು ಅಂದರೆ, ನಮಗೆ ಅರಬ್ ದೇಶಗಳಿಂದ ಸುಮಾರು ಸಹಾಯ ಸಿಗುತ್ತೆ, ಎಲ್ಲ ಮಾಡಿಕೊಂಡು ನಾವು ದೊಡ್ಡವರಾಗ್ಬೋದು ಅಂದ್ಕೊಂಡು. ಆದರೆ ಅಲ್ಲೇ ಬಹಳಷ್ಟು ಬೇರೆ ಬೇರೆ ದೃಷ್ಟಿಕೋನಗಳಿತ್ತು. ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾ, ಈ ಇರಾನ್ ರೆವಲ್ಯೂಷನ್ ಆಗೋವರೆಗೂ ಸೌದಿ ಅರೇಬಿಯಾ ಏನು ಮುಸ್ಲಿಮರಿಗೆಲ್ಲ, ಇಸ್ಲಾಮಿಗೆಲ್ಲ ಅವರೇ ಒಂದು ರೀತಿ ಒಂಥರ ರೆಸ್ಪಾನ್ಸಿಬಲು, ಜವಾಬ್ದಾರಿ, ಮೆಕ್ಕಾ ಮದೀನಾ ಅದನ್ನೆಲ್ಲ ನೋಡ್ಕೊಳ್ಳೋವಂಥವ್ರು ಇದ್ದಿದ್ದರಿಂದ ಸೌದಿ ಅರೇಬಿಯಾ ಮುಸ್ಲಿಮರಿಗೆ ಅತಿ ಪವಿತ್ರ ಸ್ಥಳ ಅಷ್ಟೇ ಅಲ್ಲ, ಸೌದಿ ಅರೇಬಿಯಾ ಲೀಡರ್ ಥರ ಇತ್ತು. ಅವ್ರ ಲೀಡರ್ಶಿಪ್ ಹೋದ್ಮೇಲೆ ಅವರೂ ಏನಾದ್ರು ಮಾಡಬೇಕು ಅಂತ ಶುರು ಮಾಡ್ತಾಯಿದ್ರು. ಹೀಗೆ ಇವೆಲ್ಲ ನಡೀತಾ ಇರುವಾಗ ಓಕೆ, ಇಸ್ರೇಲು ಇರಾನ್ ಶತ್ರುತ್ವ ಇದು ಹೀಗೇ ಆವಾಗಲಿಂದನೂ 79ಇಂದನೂ ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾ ಬಂತು. ಇರಾನ್ ಏನು ಮಾಡಿದ್ರು, ಅಲ್ಲಿ ಲೆಬನಾನಲ್ಲಿ ಹೆಜ್ಬುಲ್ಲಾ ಅಂತ ಒಂದು ಫೋರ್ಸನ್ನು ಶುರು ಮಾಡಿದ್ರು. ಲೆಬನಾನ್ ಇದೆ, ಲೆಬನೀಸ್ ಆರ್ಮಿ ಇದೆ, ಅದನ್ನು ಯಾರೂ ಕೇಳೋರಿಲ್ಲ. ಆದರೆ ಈ ಹೆಜ್ಬುಲ್ಲಾ ಫೋರ್ಸು ಅದು ತುಂಬ ಸ್ಟ್ರಾಂಗ್ ಆಗಿತ್ತು. ಅವರು ಇಸ್ರೇಲ್ಗೆ ಆವಾಗವಾಗೆ ತೊಂದರೆ ಕೊಡೋರು. ಅವ್ರ ಹತ್ರನೂ ಮಿಸೈಲ್ಗಳು ಬೇಕಾದಷ್ಟಿತ್ತು. ಅವರು ಸೋಲ್ಜರ್ಸು ಸಾವಿರಾರು ಜನ ಸೋಲ್ಜರ್ಸ್ ಇದ್ದರು, ಅವರೆಲ್ಲ ಶುರು ಮಾಡಿದ್ರು. ಅದ್ರ ಜೊತೆಗೆ ಸಿರಿಯಾ ದೇಶ ಕೂಡ ಇರಾನ್ ಜೊತೆ ಒಂದು ಲೈನಿಗೆ ಬಂತು. ಆದ್ದರಿಂದ ಇರಾನು ಅವರೇ ಡೈರೆಕ್ಟಾಗಿ ಅಷ್ಟೇ ಅಲ್ಲ, ಅವರು ಥ್ರೂ ಸಿರಿಯಾ ಆದಮೇಲೆ ಅದರ ಪಕ್ಕದಲ್ಲಿ ಲೆಬನಾನಲ್ಲಿ ಹೆಜ್ಬುಲ್ಲಾ, ಅದಾದಮೇಲೆ ಪ್ಯಾಲೆಸ್ಟೈನಲ್ಲೇ ಗಾಜಾನಲ್ಲಿ ಹಮಾಸ್, ಇವರೆಲ್ಲ ಸೇರಿ ಒಂಥರ ಟೆರರಿಸಮ್ ಆವಾಗ ತೊಂದರೆ ಕೊಡ್ತಾನೆ ಇರೋದು ಶುರು ಮಾಡಿದ್ರು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇಸ್ರೇಲು ಆವಾಗಲಿಂದನೂ ಕಂಟಿನ್ಯೂಯಸ್ ವಾರಲ್ಲೇ ಇದೆ. ಅವ್ರು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ, ಕಂಟಿನ್ಯೂಯಸ್ಲಿ ವಾರಲ್ಲಿದೆ. ಆದ್ದರಿಂದ ಕಂಟಿನ್ಯೂಸ್ ಆಗಿ ಅವರು ಹೋಗ್ಬಿಟ್ಟು ಗಾಜಾ ಆಗ್ಬೋದು, ವೆಸ್ಟ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಆಕ್ಯುಪೈ ಮಾಡ್ಕೊಳ್ತಾರೆ. ಪ್ಯಾಲೆಸ್ಟೀನಿಯನ್ನು ನಮ್ಮದು ಜಾಗ ಆಕ್ಯುಪೈ ಮಾಡ್ಕೊಂಡು ಹೋಗ್ತಾರೆ. ಇದೇ ನಡೀತಾ ಇತ್ತು ಅಷ್ಟಿಷ್ಟಿಂದ. ಕೊನೆಗೇನಾಯಿತು, 3 ವರ್ಷದ ಹಿಂದೆ ಅಕ್ಟೋಬರ್ 7 ಹಮಾಸು ಇಸ್ರೇಲ್ಗೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿ ಸಂಜೆ
1200 ಜನನ ಸಾಯಿಸಿದ್ರು 3 ವರ್ಷದಿಂದ ಅಕ್ಟೋಬರ್ 7th. ಎಲ್ಲರೂ ಏನು ಅಂದ್ಕೊಂಡಿದ್ದು ಅಂದರೆ ಇಸ್ರೇಲ್ ಹ್ಯಾಸ್ ದಟ್ ಐರನ್ ಡೋಮ್ ಇದೆ, ಅದ್ರ ಜೊತೆಗೆ ಅವರ ಸೆಕ್ಯೂರಿಟಿ ಮತ್ತು ಅವರ ಇಂಟೆಲಿಜೆನ್ಸ್ ನೆಟ್ವರ್ಕು ಅದನ್ನು ಪ್ರಪಂಚದಲ್ಲಿ ಇನ್ಯಾರ ಹತ್ರನೂ ಇಲ್ಲ. ಅವರು ಅಷ್ಟು ಚೆನ್ನಾಗಿರೋದ್ರಿಂದ ಯಾರೂ ಬಂದು ಇಸ್ರೇಲಲ್ಲಿ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಇದ್ದಿದ್ದು. ಓಕೆ, ನೆತನ್ಯಾಹು ಲೀಡರು ಇದ್ದಿದ್ದೇನು ಅಂದರೆ ಅವರೆಲ್ಲ ಇರುವಾಗ ಇಸ್ರೇಲನ್ನು ಟಚ್ ಮಾಡೋರು ಯಾರೂ ಇಲ್ಲ ಅಂತ ಇದ್ದರು. ಅಂತಹ ಸಮಯದಲ್ಲಿ ಹಮಾಸ್ನವ್ರು ಹೋಗಿ ಒಂದು ದಿವಸ ಈವ್ನಿಂಗು ಅಲ್ಲೊಂದು ಮ್ಯೂಸಿಕ್ ಪ್ರೋಗ್ರಾಮ್ ನಡೀತಾ ಇರುವಾಗ ಹೋಗಿ 1200 ಜನಕ್ಕಿಂತ ಜಾಸ್ತಿ ಜನನ ಮೋರ್ ದೆನ್ 200 ಪೀಪಲ್ ಅವ್ರನ್ನ ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೊರಟರು. ಆವಾಗಲಿಂದ ಶುರುವಾಗಿ ಹಮಾಸನ್ನು ಕಂಟಿನ್ಯೂಯಸ್ ಆಗಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂದು 60-70 ಸಾವಿರ ಜನ ಸತ್ತಿದ್ದಾರೆ. ಸೊ ಅವ್ರದ್ದೆಲ್ಲ ಆಯಿತು, ಹಮಾಸ್ ಮುಗೀತು ಕತೆ ಅಂತಿದ್ದಾಗೆ ಈ ಹೆಜ್ಬುಲ್ಲಾ ಲೀಡರ್ಸು ನಾವು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಅದಾದಾಗ ಇಸ್ರೇಲ್ ಏನು ಮಾಡ್ತು, ಹಮಾಸಲ್ಲಿ ಯಾರನ್ನು ಲೀಡರ್ ಅಂತ ಮಾಡ್ತಾರೆ ಅವರನ್ನು ಅವ್ರು ಮಾಡಿದ ತಕ್ಷಣವೇ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅಸಾಸಿನೇಟ್ ಮಾಡೋದು, ಅವ್ರನ್ನ ಎಲಿಮಿನೇಟ್ ಮಾಡೋದು. ಈ ಥರ ಆಗಿ ಲಾಸ್ಟ್ ಇಯರ್ ಆಯ್ತಲ್ಲ 12 ದಿವಸದ ಯುದ್ಧ, ಅದ್ರದ್ದು ಮೊದಲು ಆವಾಗ ಹೆಜ್ಬುಲ್ಲಾನು ಚಿಂದಿ ಮಾಡಿಬಿಟ್ಟು. ಓಕೆ, ಸಿರಿಯಾ ಸಪೋರ್ಟ್ ಮಾಡ್ತಾಯಿದ್ರು. ಆ ಸಿರಿಯಾನಲ್ಲೂ ಹೋಗಿ ಅಲ್ಲೂ ಎಲ್ಲ ಮಾಡಿ ಅಲ್ಲಿ ಅಟ್ಯಾಕ್ ಮಾಡಿ ಅದ್ರ ಜೊತೆ ಇಂಟರ್ನಲ್ ಅಲ್ಲಿ ಶುರು ಮಾಡಿ ಎಲ್ಲ ಮಾಡಿ ಅಲ್ಲಿ ಬಶಾರ್ ಅಲ್ ಅಸಾದ್ ಅಂತ ಅಂದ್ಬಿಟ್ಟು ಈ ವಾಸ್ ದ ಪ್ರೆಸಿಡೆಂಟ್ ಹೂ ವಾಸ್ ಡೂಯಿಂಗ್ ದೇರ್. ಅವ್ರ ತಂದೆ ಕೂಡ ಅಲ್ಲೇ ಪ್ರೆಸಿಡೆಂಟ್ ಆಗಿದ್ದರು. ಸೊ ಆ ಬಶಾರ್ ಅಲ್ ಅಸಾದನ್ನು ಅಲ್ಲಿಂದ ಓಡಿಸಿ ಅವ್ರು ರಷ್ಯಾ ಹೊಟ್ಟೋದ್ರು. ಸೊ ಸಿರಿಯಾನೂ ಹೋಯಿತು, ಹೆಜ್ಬುಲ್ಲಾನೂ ಹೋಯಿತು, ಇದು ಹೋಯಿತು, ಹಮಾಸು ಹೋಯಿತು, ಎಲ್ಲ ಸರಿಯಾಗ್ತಾಯಿತ್ತು. ಅಮೇರಿಕಾದಲ್ಲಿ ಎಕನಾಮಿಕಲಿ ವೆರಿ ಪವರ್ಫುಲ್. ಪ್ರತಿಯೊಬ್ಬ ಅಮೇರಿಕನ್ ಪ್ರೆಸಿಡೆಂಟ್ ಕೂಡ ಇಸ್ರೇಲ್ ಸಪೋರ್ಟ್ ಮಾಡ್ತಾರೆ. ಟ್ರಂಪ್ ಈಸ್ ಪ್ರೊವೈಡಿಂಗ್ ಫುಲ್ಲೆಸ್ಟ್ ಸಪೋರ್ಟ್ ಟು ಇಸ್ರೇಲ್. ಅಮೇರಿಕಾ ಇಸ್ ಗ್ರೇಟ್. ನಾನು ಕೇಳಿದ್ರೆ ನಮ್ಮ ನ್ಯಾಟೋ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ಲೆಟ್ ಮಿ ಬಿ ಕ್ಲಿಯರ್ ಅಬೌಟ್ ದಿಸ್. ಒಂದನೇದು, ಅಮೇರಿಕಾದಲ್ಲಿ ದ ಜೂಯಿಷ್ ಕಮ್ಯುನಿಟಿ ಈಸ್ ವೆರಿ 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 ಸ್ಟ್ರಾಂಗ್. ಓಕೆ, ಆ್ಯಂಡ್ ದೇ ಆರ್ ಎಕನಾಮಿಕಲಿ ವೆರಿ ಪವರ್ಫುಲ್. ಓಕೆ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪೊಸಿಷನ್ಸ್ ಇದೆ ಎಲ್ಲ ಕಡೆಯಿಂದ ಹಿಡಿದು ಅವರ ಕಂಟ್ರೋಲು ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೋಸ್ಕರನೇ ಇಸ್ರೇಲ್ ಶುರು ಆದಮೇಲೆ ಪ್ರತಿಯೊಬ್ಬ ಅಮೇರಿಕನ್ ಪ್ರೆಸಿಡೆಂಟ್ ಕೂಡ ಇಸ್ರೇಲನ್ನು ಸಪೋರ್ಟ್ ಮಾಡಿದ್ದಾರೆ. ಓಕೆ, ಯಾಕೆಂದರೆ ಅಲ್ಲಿ ಆ ಮಿಡ್ಲ್ ಈಸ್ಟಲ್ಲಿ ಇರೋದ್ರಲ್ಲಿ ಅವ್ರಿಗೆ ಅಲೈನ್ ಆಗಿರೋರು ಇಸ್ರೇಲ್ ಒಂದು. ಓಕೆ, ಎರಡನೇದು ಇನ್ನೊಂದು ಏನಾಗಿದೆ ಅಂತಂದರೆ, ಓನ್ಲಿ ಡಿಫ್ರೆನ್ಸ್ ಅಂದರೆ ಬೇರೆ ಎಲ್ಲ ರಾಷ್ಟ್ರಪತಿಗಳು ಅಲ್ಲಿ ಪ್ರೆಸಿಡೆಂಟ್ಗಳು ಬೈಡೆನ್ವರೆಗೂ ಇಸ್ರೇಲಿಗೆ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿ ಯಾವ ಒಂದು ಪಾಯಿಂಟಿಂದ ಜಾಸ್ತಿ ಹೋಗಬಾರ್ದು ಅಲ್ಲಿ ಹೋಗಲಿಲ್ಲ. ಓಕೆ, ಆದರೆ ಟ್ರಂಪು ಮೊದಲನೇ ಸತಿ ಪ್ರೆಸಿಡೆಂಟ್ ಬಂದ್ರಲ್ಲ, ಆವಾಗಲೇ ನಾನು ನೆತನ್ಯಾಹುಗೆ ಇಸ್ರೇಲ್ಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಆವಾಗಲೇ ಜೆರೂಸಲೇಮ್ಗೆ ಅವರ ಇದನ್ನು ಎಂಬಸಿನ ಶಿಫ್ಟ್ ಮಾಡಿಸಿ, ಓಕೆ, ಆವಾಗಲೂ ಫುಲ್ ಸಪೋರ್ಟ್ ಮಾಡಿದ್ರು. ಈವಾಗಲೂ ಟ್ರಂಪು ಈಸ್ ಪ್ರೊವೈಡಿಂಗ್ ಫುಲ್ಲೆಸ್ಟ್ ಸಪೋರ್ಟ್ ಟು ಇಸ್ರೇಲ್. ದಟ್ ಇಸ್ ದ ಡಿಫ್ರೆನ್ಸ್. ನೀವು ನೋಡಿದ್ರಲ್ಲ ಮೊದಲು 12 ದಿವಸದ ವಾರದಾಗ ಆ ಟೈಮಲ್ಲಿ ಅಮೇರಿಕಾದಲ್ಲೇ ಎಷ್ಟೊಂದು ಐವಿ ಲೀಗ್ ಯೂನಿವರ್ಸಿಟಿ ಚೇರ್ಮನ್ಸು ಅಥವಾ ಯಾರೇ ಆಗಲಿ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಆಗಲ್ಲಿ ಮಾತಾಡಿದ್ರೆ ಅಥವಾ ಇಸ್ರೇಲ್ಗೆ ಅಗೇನ್ಸ್ಟ್ ಆಗಲ್ಲಿ ಮಾತಾಡಿದ್ರೆ, ಇನ್ನೇನು ಮಾಡೋದು ಬೇಡ, ಮಾತಾಡಿದ್ರೆ ಅವ್ರನ್ನೆಲ್ಲ ಯೂನಿವರ್ಸಿಟಿಯಿಂದ ಹೇಗೆ ತೆಗೆದ್ರು, ಬೇರೆ ಕಡೆಯಿಂದ ಹೇಗೆ ರಿಮೂವ್ ಮಾಡಿದ್ರು ಅವ್ರಿಗೆ ಅಂತ ಅಂದ್ಬಿಟ್ಬಿಟ್ಟಲ್ವ. ಆದ್ದರಿಂದ ಸುಮಾರು ಸಪೋರ್ಟ್ ಇದೆ ಇಸ್ರೇಲ್ಗೆ. ಅವ್ರು ಏನು ಅಂದ್ಕೊಳ್ಳೋದು ಅಂತಂದರೆ, ಒಂದು ರೀತಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಇರಾನ್ ಒಂದು ಸತಿ ಹೊಟ್ಟೋಗ್ಬಿಟ್ರೆ ಆಮೇಲೆ ಇನ್ನು ಮಿಕ್ಕಿದ ಕಂಟ್ರಿ ಅರಬ್ ದೇಶಗಳಿದೆಯಲ್ಲ, ಅರಬ್ ದೇಶಗಳೆಲ್ಲ ಅವ್ರಿಗೆ ಅಪೋಸಿಷನ್ ಇರಲ್ಲ, ಅವರಿಗೆ ಒಂದು ಅಬ್ರಹಾಮ್ ಅಕಾರ್ಡ್ ಅಂತ ಮಾಡ್ತಾಯಿದ್ದಾರೆ. ಇಸ್ರೇಲ್ ಮತ್ತು ಅರಬ್ ದೇಶಗಳಿಗೆ ನೀವೆಬ್ಬರೂ ಅಬ್ರಹಾಮಿಂದ ಬಂದಿರೋದು, ಅಬ್ರಹಾಮಿಂದ ಬಂದಿರೋದು ಇವತ್ತು ಅಂದ್ಬಿಟ್ಟು ನೀವೆಲ್ಲ ಫ್ರೆಂಡ್ಲಿ ಆಗಿರ್ಬೋದು ಅಂತ ಅಂದ್ಬಿಟ್ಟು.
ಇವಾಗ ಆಗಲೇ UAE ಒಪ್ಕೊಂಡಿದೆ, ಸೌದಿ ಅರೇಬಿಯಾ ಒಪ್ಕೊಂಡಿದೆ, ಎಷ್ಟೊಂದು ದೇಶಗಳೆಲ್ಲ ಒಪ್ಕೊಂಡಿದೆ, ಬಹ್ರೇನ್ ಒಪ್ಕೊಂಡಿದೆ ಎಲ್ಲ. ಸೊ ಅದರಿಂದ ಅವರೇನು ಅಂದ್ಕೊಂಡಿದ್ದು ಅಂದರೆ, ಇದು ಒಂದು ಸತಿ ಇರಾನ್ ಹೊಟ್ಟೋದ್ರಲ್ಲಿ ಇವರೆಲ್ಲ ದೇಶಗಳೆಲ್ಲ ಒಂದು ಅಕಾರ್ಡ್ ಅಂದರೆ ಅಗ್ರಿಮೆಂಟ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಎಲ್ಲರೂ ಇರ್ಬೋದು, ಎಲ್ಲರೂ ಡೆವಲಪ್ ಆಗ್ಬೋದು. ದಟ್ ಈಸ್ ದ ರೀಸನ್. ಇರಾನ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರೋರು ಎಲ್ರಿಗೂ ಒಂದಂತೂ ಗೊತ್ತಾಗಿತ್ತು, ಅಮೇರಿಕಾ ಇಲ್ಲಿ ಒಳಗಡೆ ಹೋಗೋದು, ವಾರ್ ಶುರು ಮಾಡೋದು ಪಾಸಿಬಿಲಿಟಿ ಈಸಿ, ಬಟ್ ಹೊರಗಡೆ ಬರೋದು ಅವ್ರ ಕಂಟ್ರೋಲಲ್ಲಿ ಇಲ್ಲ ಅನ್ನೋದು. ಅದು ಹೊಸದಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಪ್ರಾಬಬ್ಲಿ ಟ್ರಂಪ್ ಅವರು ಅಷ್ಟು ಯೋಚನೆ ಮಾಡಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಟ್ರಂಪ್ಗೆ ಅಡ್ವೈಸ್ ಮಾಡ್ತಾ ಇರೋರು ಸುತ್ತಮುತ್ತ ಇರೋರೆಲ್ಲ ಒಂಥರ ಯಾರು ಮಿಲಿಟ್ರಿ ಎಕ್ಸ್ಪರ್ಟ್ಸು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಆ ಥರದವ್ರು ಯಾರು ಮಾಡ್ತಾಯಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲ. ಎಷ್ಟೊಂದು ಜನ ರಿಸೈನ್ ಮಾಡೋದ್ರು ಇಂಟೆಲಿಜೆನ್ಸ್ ಚೀಫ್ಸ್. ಪ್ಲಸ್ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಈ ಥರ ಆಗಲ್ಲಪ್ಪ ಅಂತ. ಬಟ್ ಅಲ್ಲಿ ಏನು ಅಂದರೆ ಡಿಸೈಡ್ ಮಾಡ್ತಾ ಇರೋದು ಫೈನಲಿ ಇಟ್ ಈಸ್ ಪ್ರೆಸಿಡೆಂಟ್ ಟ್ರಂಪ್. ಇವಾಗ ದೂರದಿಂದ ನೀವು ಇನ್ನೂ ಹೇಳ್ತೀನಿ ಕೇಳಿ, ಇಷ್ಟೇ ಅಲ್ಲ, ಇವಾಗ ಆಗಲೇ ಅವ್ರು ಹೇಳಿದ್ದಾರೆ, ಅವ್ರು ಏನು ಅಂದ್ಕೊಂಡಿದ್ದು, ಟ್ರಂಪ್ ಸುಮಾರು ಲೆಕ್ಕದಲ್ಲಿ ತಪ್ಪಾಯಿತು. ಒಂದೇನು ಅಂದರೆ, ಅವ್ರು ಮಾಡಿದ್ದೇನೋ ರಿಜಿಮ್ ಚೇಂಜ್ ಮಾಡ್ತೀನಿ ಅಂತ. ಅಲ್ಲಿ ರಿಜಿಮ್ ಚೇಂಜ್ ಮಾಡೋ ಸಾಧ್ಯತೆಯೇ ಇರಲಿಲ್ಲ. ಇನ್ನೊಂದು, ಅಲ್ಲಿ ಹೋಗ್ಬಿಟ್ಟು ಅವರು ಅಲಿ ಖಮೈನಿ ಅಸಾಸಿನೇಟ್ ಮಾಡಿದ್ರಲ್ಲ, ದಟ್ ಈಸ್ ಆಲ್ಸೋ ರಾಂಗ್. ಬಿಕಾಸ್ ನಿಮ್ಮ ದೇಶದಲ್ಲಿ ಓಕೆ, ನಿಮ್ಮ ಗೌರ್ಮೆಂಟ್ ಬಗ್ಗೆನೇ ನಿಮಗೆ ಜನಗಳಿಗೆ ಏನೋ ಒಂದು ಸ್ವಲ್ಪ ಅವ್ರಿಗೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಏನೋ ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ ಅಂತ ಇಟ್ಕೊಳ್ಳಿ. ಬೇರೆ ದೇಶದವರು, ಅದೂ ನಿಮ್ಮ ಎನಿಮೀಸು ಬಂದು ನಿಮ್ಮ ದೇಶದ ಲೀಡರ್ಸನ್ನು ಹೊಡೆದು ಹಾಕಿದ್ರೆ, ಅಸಾಸಿನೇಟ್ ಮಾಡಿದ್ರೆ, ಜನಗಳು ಒಗ್ಗೂಡ್ತಾರ ಇಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅಲ್ವಾ? ಅದೇ ಥರ ಅಲ್ಲಾಗಿದ್ದೇನು ಅಂದರೆ, ಯಾವಾಗ ಅಲಿ ಖಮೇನಿ ವಾಸ್ ನಾಟ್ ಅಡ್ಮಿನಿಸ್ಟ್ರೇಟಿವ್ ಲೀಡರ್, ಹಿ ವಾಸ್ ದ ರಿಲಿಜಿಯಸ್ ಹೆಡ್ ಫಾರ್ ಆಲ್ ಆಫ್ ದೆಮ್, ಒಳ್ಳೆ ಪೋಪ್ ಥರ. ಸೊ ಹಾಗಿರುವಾಗ ಅವ್ರನ್ನ ಮಾಡಿದ್ರೆ ಜನಗಳು ಹೋಗ್ಬಿಟ್ಟು ಅಲ್ಲಿ ರಿಜಿಮ್ ಚೇಂಜ್ ಮಾಡ್ತಾರಾ? ಅದಾಗಲ್ಲ. ಎರಡನೇದು, ಇನ್ನೊಂದು ಕೆಟ್ಟದಾಗಾಯಿತು ಅಂದರೆ, ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಇದೆ. ಓಕೆ, ಇರಾನ್ ಬಾರ್ಡರ್ನಲ್ಲಿ ಒಂದು ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ, ಒಂದು ಕಡೆ ಒಮಾನ್ ಇದೆ, ಒಂದು ಕಡೆ ಇದಿದೆ, ಅಲ್ಲಿ ಒಂದು ಸ್ಟ್ರೇಟ್ ಬರುತ್ತೆ. ಎಲ್ಲ ಅಲ್ಲಿ ಮಿಡ್ಲ್ ಈಸ್ಟಲ್ಲಿರೋ ಎಲ್ಲ ದೇಶಗಳು, ಆಯಿಲು ಅದು ಇದು ಎಲ್ಲ ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದಟ್. ಅದು ಆ್ಯಕ್ಚುಲಿ ಒಂದು 27-28 ಮೈಲಿ ಇದೆ ಅಕ್ರಾಸು. ಅದರಲ್ಲಿ ಒಂದು 6 ಮೈಲಿಯಷ್ಟು ದೊಡ್ಡ ಶಿಪ್ಗಳು ನ್ಯಾವಿಗೇಟ್ ಮಾಡೋಷ್ಟು ಜಾಗ ಇದೆ. ಅದರಲ್ಲಿ ಏನು ಮಾಡ್ತಾರೆ, 2 ಮೈಲಿನ ಒಂದು ಕಡೆ ಈ ಕಡೆಯಿಂದ ಎಂಟ್ರಾಗೋದಕ್ಕೆ ಮತ್ತು ಮುಂದೆ ಹೋಗಿ ಫಿಲ್ ಮಾಡೋದಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ, ನ್ಯಾವಿಗಬಲ್ ಅಂತ. ಮಧ್ಯ 2 ನಾಟಿಕಲ್ ಮೈಲ್ಸು ಬಿಟ್ಟಿದ್ದಾರೆ, ಯಾಕೆಂದರೆ ಆ ಕಡೆಯಿಂದ ಬರೋ ಶಿಪ್ಪು, ಈ ಕಡೆಯಿಂದ ಬರೋ ಶಿಪ್ಪು ಅದಕ್ಕೇನು ಕ್ಲಾಶ್ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ. ಇನ್ನು 2 ಮೈಲು ಈ ಕಡೆಯಿಂದ ಹೊರಗಡೆ ಬರೋ ವೆಸಲ್ಗಳಿಗೆಲ್ಲ ಇಟ್ಕೊಂಡಿದ್ದಾರೆ. ಒಂದೊಂದು ವೆಸಲ್ಲು ನಮ್ಮ ಲೆಕ್ಕದಲ್ಲಿ 1,500 ಕೋಟಿ ಆಗುತ್ತೆ, $150 ಮಿಲಿಯನ್. ಓಕೆ, ಅಷ್ಟೆಲ್ಲ ಇರುವಾಗ ಮೊದಲು ಅಲ್ಲಿ ನ್ಯಾವಿಗೇಷನ್ ನಡೀತಾ ಇತ್ತು. ಬಟ್ ಈ ಯುದ್ಧ ಶುರು ಮಾಡಿದ್ಮೇಲೆ ಅವರು ಅದನ್ನು ಹೇಳಿದ್ರು, ನಾವು ಬ್ಲಾಕ್ ಮಾಡ್ತೀವಿ ಅಂತ. ಈಗ ಬ್ಲಾಕ್ ಮಾಡಿದ್ದಾರೆ. ಓಕೆ, ಕೆಲವು ಫ್ರೆಂಡ್ಲಿ ದೇಶಗಳದ್ದು ನಮ್ಮದು ಬಿಡ್ತಾ ಇದ್ದಾರೆ ಕೆಲವು. ಬಟ್ ಜನರಲಿ ಅವರೇನು ಅಂದರೆ, ಅಲ್ಲಿ ಯಾವುದಾದ್ರು ನಮ್ಮ ಕಂಟ್ರೋಲು, ನಮ್ಮ ಅಥಾರಿಟಿ ಇಲ್ಲದೆ ಅಲ್ಲಿ ಪಾಸ್ ಆಯಿತು ಅಂದರೆ ನಾವು ಅದಕ್ಕೆ ಅಟ್ಯಾಕ್ ಮಾಡ್ತೀವಿ ಅಂತ. ಅವರು ಒಂದು ಸತಿ ಅದನ್ನು ಅಟ್ಯಾಕ್ ಮಾಡ್ತೀವಿ ಅಂದರೆ ಯಾವ ಇನ್ಶೂರೆನ್ಸ್ ಕಂಪನಿನೂ ಇನ್ಶೂರೆನ್ಸ್ ಕೊಡೋಲ್ಲ. ಅದಕ್ಕೆ ಇನ್ಶೂರೆನ್ಸ್ ಕೊಡೋಲ್ಲ, ಅಥವಾ ಇನ್ಶೂರೆನ್ಸ್ ಬೆಲೆ ತುಂಬ ಜಾಸ್ತಿ ಆಯಿತು ಅಂದರೆ ಅಷ್ಟು ದುಡ್ಡು ಕೊಟ್ಟು ಯಾರನ್ನೂ ರಿಸ್ಕ್ ತೊಗೊಂಡು ಅಲ್ಲಿ ಬರೋದಿಲ್ಲ. ಎರಡನೇ ತಪ್ಪು ಮಾಡಿದ್ದು ಇವರು ಟ್ರಂಪ್ ಏನು ಅಂದರೆ, ಅವ್ರು ಹೇಳಿದ್ರು, ಏನು ಸ್ಟ್ರೇಟ್ ಆಫ್ ಹಾರ್ಮುಜ್ ಏನು ಅಂದ್ಕೊಂಡಿದ್ದೀರಾ, ನಾನು ಹೊಡೆದು ಚಿಂದಿ ಮಾಡಾಕ್ಬಿಡ್ತೀನಿ ಅಂದ್ಬಿಟ್ಟು. ನಾನೇನು ನನ್ನ ಹತ್ರ ಅಬ್ರಹಾಂ ಲಿಂಕನ್ ಇದೆ, ಜೆರಾರ್ಡ್ ಫೋರ್ಡ್ ಇದೆ, ಏನು ಏರ್ಕ್ರಾಫ್ಟ್ ಕರಿಯರ್ಸು ಎಲ್ಲ ಇದೆ, ನಾನು ಇಷ್ಟು ಪವರ್ ತೋರಿಸಿದ್ರೆ ಅವರು ಹೆದರ್ಕೊಂಡು ಬಿಟ್ಬಿಡ್ತಾರೆ ಅಂತ. ಬಟ್ ಇರಾನ್ ಆ ಥರ ಮಾಡಲಿಲ್ಲ. ಮೂರನೇದು, ಈ ಥಾಟ್ ಅಮೇರಿಕಾ ಇಸ್ ಗ್ರೇಟ್, ನಾನು ಕೇಳಿದ್ರೆ ನಮ್ಮ ನ್ಯಾಟೋ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಕೇಳಿದ್ರು, ಬ್ರಿಟನ್ನನ್ನು ಕೇಳಿದ್ರು, ಫ್ರಾನ್ಸನ್ನು ಕೇಳಿದ್ರು, ಇಟಲಿನ ಕೇಳಿದ್ರು, ಜರ್ಮನಿನ ಕೇಳಿದ್ರು. ಎಲ್ಲ ಮೆಂಬರ್ಸೂ, ಸರ್ ಇದು ನಮ್ಮದಲ್ಲ ಸರ್ ವಾರು, ಆದ್ದರಿಂದ ನಾವು ಇದಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸ್ಪೇನು, ಫ್ರಾನ್ಸು, ಇಟಲಿ, ನಮ್ಮ ಏರ್ ಸ್ಪೇಸ್ ಕೂಡ ಯೂಸ್ ಮಾಡಬೇಡಿ ನೀವು ಅಂದ್ಬಿಟ್ಟು. ಓಕೆ,
ಸೊ ಈ ಥರ ಆಯಿತು ಅಂತಂದರೆ ಅವ್ರಿಗೆ ಫಸ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೇನು, ನಾವು ದೂರದಿಂದ ಬಾಂಬ್ ಹಾಕ್ಬಿಟ್ಟು ಅವ್ರನ್ನ ಸಬ್ಮಿಸಿವ್ ಮಾಡ್ತೀವಿ, ಆಗಲಿಲ್ಲ. ರಿಜೀಮ್ ಚೇಂಜ್ ಆಗಲಿಲ್ಲ. ಕೌಂಟರ್ ಆಗಿ ಎಲ್ಲಿ ಆರಾಮವಾಗಿ ವೆಸಲ್ಗಳು ಹೋಗ್ತಾ ಇತ್ತು, ಎಲ್ಲ ಕಡೆ ಹೋಗ್ತಾ ಇತ್ತು, ಅದು ಇವಾಗ ಕಂಟ್ರೋಲಿಗೆ ಬಂದ್ಬಿಡ್ತು. ಇರಾನ್ಗೆ ಇವಾಗ ಲಿವರೇಜ್ ಸಿಕ್ತು. ಇರಾನ್ಗೆ ಗೊತ್ತಾಯಿತು ನಮ್ಮ ಹತ್ರ ಕಂಟ್ರೋಲ್ ಇದೆ, ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ಇವಾಗ ಎಲ್ಲ ವೆಸಲ್ಗಳಿಗೂ ಅವರು $2 ಮಿಲಿಯನ್ ನಾವು ಟ್ಯಾರಿಫ್ ಹಾಕ್ತೀವಿ, ಫೀ ಹಾಕ್ತೀವಿ, ಅಷ್ಟು ಕೊಟ್ಬಿಟ್ಟು ಹೋಗಿ ಅಂತ. ಅದು ಏನು, ಯಾರು ಎನಿಮೀಸ್ ಅಲ್ಲ ಆ ವೆಸಲ್ಗಳಿಗೆ. ಇದರಿಂದ ಇನ್ನೊಂದು ಆಯಿತು. ಇನ್ನೊಂದು ಆಸ್ಪೆಕ್ಟ್ ಏನು ಮಾಡಿದ್ರು, ವಿಚ್ ಟ್ರಂಪ್ ನೆವರ್ ಎಕ್ಸ್ಪೆಕ್ಟೆಡ್, ದೇವರ್ ಸರ್ಪ್ರೈಸ್ಡ್. ಅವ್ರು ನಿಜವಾಗ್ಲೂ ಸರ್ಪ್ರೈಸ್ ಆಗಿದ್ದೇನು ಅಂದರೆ, ನಾವಿಷ್ಟು ಪವರ್ಫುಲ್ ಇದ್ದೀವಿ, ನಾವು ಹೋಗಿ ಅಟ್ಯಾಕ್ ಮಾಡಿದ್ರೆ ಇರಾನ್ ವಿಲ್ ಅಟ್ಯಾಕ್ ಇಸ್ರೇಲ್, ಇರಾನ್ ವಿಲ್ ಅಟ್ಯಾಕ್ ವೇರೆವರ್, ನಮ್ಮ ಶಿಪ್ಪು ಅದು ಇದು ಇದೆ ಅದನ್ನು ಮಾಡ್ತಾರೆ ಅಂತ. ಬಟ್ ಇರಾನ್ ಇಷ್ಟನ್ನೆಲ್ಲ ಯೋಚನೆ ಮಾಡಿದ್ದವ್ರು ಏನು ಮಾಡಿದ್ರು, ಅರಬ್ ಕಂಟ್ರೀಸು ಮಿಡ್ಲ್ ಈಸ್ಟಲ್ಲಿ ಇದೆಯಲ್ಲ, UAE, ಸೌದಿ ಅರೇಬಿಯಾ, ಬಹ್ರೈನ್, ಕತಾರ್, ಕುವೇತ್, ಈ ದೇಶಗಳಲ್ಲಿ ಎಲ್ಲೆಲ್ಲಿ ಮಿಲಿಟ್ರಿ ಬೇಸ್ ಇತ್ತು, ರಡಾರ್ಸ್ ಇತ್ತು, ಎಲ್ಲೆಲ್ಲಿ ಅಮೇರಿಕನ್ ಇದಿತ್ತು, ಅದನ್ನೆಲ್ಲ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಒನ್ಸ್ ಇದನ್ನು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಅರಬ್ ಕಂಟ್ರೀಸು, ಇವಾಗ ದುಬೈ 3 ತಿಂಗಳ ಹಿಂದೆ ಒಳ್ಳೆ ಇಟ್ಸ್ ವಾಸ್ ಎ ಥ್ರೈವಿಂಗ್, ಏನು ಯಾವ ಸೆಕ್ಯೂರಿಟಿ ಇಶ್ಯೂ ಇಲ್ಲ, ಯಾವ ಸೇಫ್ಟಿ ಇಶ್ಯೂ ಇಲ್ಲ, ಎಕಾನಮಿ ಡೆವಲಪ್ ಆಗ್ತಾ ಇದೆ, ಎಲ್ಲರೂ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಈಗ ಹೋಗಿ ನೋಡಿ, ಅಲ್ಲಿ ಎಲ್ಲ ಜನಗಳೆಲ್ಲ ದೇ ಆರ್ ಫ್ಲೀಯಿಂಗ್. ಅಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಅವರು ಕತಾರ್ನಲ್ಲಿ ಗ್ಯಾಸ್ ಇತ್ತು, ಗ್ಯಾಸ್ ಇದು ಟರ್ಮಿನಲನ್ನು ಇಂಪ್ಯಾಕ್ಟ್ ಮಾಡಿದ್ರು, ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ನಿಂತೋಯ್ತು. ಸೌದಿ ಅರೇಬಿಯಾನಲ್ಲಿ ರಡಾರ್ ಇತ್ತು, ರಡಾರ್ ಹೊಡೆದ್ಬಿಟ್ರು, ರಡಾರ್ ನಿಂತೋಯ್ತು. ಇವಾಗ UAEನಲ್ಲಿ ಇಲ್ಲೆಲ್ಲ ಏನಾಗಿದೆ ಅಂದರೆ, 2 ಡಿಸ್ಯಾಲಿನೇಷನ್ ಪ್ಲಾಂಟನ್ನು ಇವರು ಇರಾನ್ ಅವ್ರು ಹೋಗ್ಬಿಟ್ಟು ಅಲ್ಲಿ ಡಿಸ್ಟ್ರಾಯ್ ಮಾಡಿಬಿಟ್ರೆ ಅವ್ರಿಗೆ ನೀರು ಕೂಡ ಇರೋದಿಲ್ಲ. ಓಕೆ, ಸೊ ಈಗ ಅರಬ್ ಕಂಟ್ರೀಸ್ಗಳೆಲ್ಲ ಅವ್ರ ಪೊಸಿಷನ್ ಯಾವ ಥರ ಆಗಿದೆ ಅಂದರೆ, ಅವ್ರಿಗೆ ಒಂದು ಅರ್ಥ ಆಯಿತು, ಅವರು ಅಮೇರಿಕಾಗೆ ನಾವು ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ ಕೊಟ್ಟು ಅವರಿಂದ ವೆಪನ್ಸ್ ತೊಗೊಂಡು, ಏರ್ಕ್ರಾಫ್ಟ್ಗಳು ತೊಗೊಂಡು, ಮಿಸೈಲ್ಗಳು ತೊಗೊಂಡು, ಬೇಸ್ ಕೊಟ್ಕೊಂಡು ಇಷ್ಟೆಲ್ಲ ಇಟ್ಕೊಂಡಿದ್ದು, ಫೈನಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿಯಪ್ಪ ಅನ್ನುವಾಗ ಅಮೇರಿಕಾನು ಪ್ರೊಟೆಕ್ಟ್ ಮಾಡೋಕ್ಕಾಗಲಿಲ್ಲ. ಓಕೆ, ದಟ್ ಈಸ್ ಒನ್ ಬಿಗ್ ಥಿಂಗ್. ಎರಡನೇದು, ಇವಾಗ ಇರಾನ್ ಸ್ಟ್ರಾಂಗ್ ಆಗಿಬಿಟ್ರೆ ಅವರೆಲ್ಲ ಇರಾನ್ ಹೇಳ್ದಂಗೆ ಕೇಳಬೇಕಾಗುತ್ತೆ ಮುಂದೆ. ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು. ಮೋರ್ ಇಂಪಾರ್ಟೆಂಟ್ಲಿ ಎಲ್ರಿಗೂ ಇವಾಗ ಅರ್ಥ ಆಗಲಿಲ್ಲ ಅಂದರೆ, ಇವರು ಫಾರ್ ಎಕ್ಸಾಂಪಲು ಇಸ್ರೇಲಲ್ಲಿ ಐರನ್ ಡೋಮ್ ಅಂತ ಇದೆ,